ಆಫೀಸ್ ಮುಗಿಸ್ಕೊಂಡು ಊರ್ಗ್ ಹೋಗೋದ್ರಿಂದ ಇಲ್ಲೇ ಊಟ ಮಾಡ್ಕೊಂಡು ಲಾಗೌಟ್ ಆಗಿ ನನ್ನ ಆಫೀಸ್ ಕ್ಯಾಬ್ ನ ಕ್ಯಾನ್ಸಲ್ ಮಾಡಿ ನಾನ್ ಬೇರೆ ಕ್ಯಾಬ್ ಮಾಡ್ಕೊಂಡು ಮೆಜೆಸ್ಟಿಕ್ ಬಂದೆ. ಬಸ್ಗಳಿಗಾಗಿ ಜನಗಳ ಪರದಾಟ ಅನ್ಕೊಂಡು ಮೀಡಿಯಾದವರು ನ್ಯೂಸ್ ಮಾಡ್ತಾರೆ. ಜನಗಳ ಕಿತ್ತಾಡ್ತಲ್ಲಿ ಬಸ್ ಹತ್ತದಾನೆ 1 hour ವೆಯ್ಟ್ ಮಾಡಿದೆ. ಡ್ರೈವರ್ ಅನ್ನ ತುಂಬಾ ಒಳ್ಳೆಯವರಾಗಿದ್ರು. ಫೈನಲಿ ನಂಗೊಂದ್ ಸೀಟ್ ಇಟ್ಕೊಟ್ರು. ಈ ಟ್ರಾಫಿಕ್ ಜಾಮ್ ಅಲ್ಲಿ ಬೆಂಗಳೂರ್ನ ಬಿಡೋ ಅಷ್ಟರಲ್ಲಿ 2 hour ಆಯ್ತು. ಬಸ್ ನಲ್ಲಿ ಫ್ರಂಟ್ ಸೀಟ್ ಅಲ್ಲಿ ಕೂತಿರೋದ್ರಿಂದ ಭಯ ಆಗಿ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ಹಂಗೋ ಹಿಂಗೋ ಅನ್ನೋಷ್ಟರಲ್ಲಿ ಬೆಳಕು ಕೂಡ ಆಯ್ತು. ನನ್ನನ್ ಕರ್ಕೊಂಡು ಹೋಗಿ ನಮ್ಮ ಮಾಮ ಬಂದ್ರು. ಮನೆ ಹತ್ರ ಬರ್ತಿದಂಗೆನೆ ನಮ್ ನಾಯಿ ನನ್ನೊಂದ್ ಸ್ವಾಗತ ಮಾಡ್ಕೊತು. ಆಗ ತಾನೇ ನಮ್ಮವ್ವ ಡೈರಿಯಿಂದ ಹಾಲ್ ತಗೊಂಡ್ ಬರ್ತಿದ್ರು. ಈ ನಾಯಿ ನನ್ನ ನೋಡ್ಬಿಟ್ಟು ಡ್ಯಾನ್ಸ್ ಬೇರೆ ಮಾಡ್ತಿತ್ತು. ಯಾಕೆ ಅಂತ ಗೊತ್ತಿಲ್ಲ. ಹಾಗೆ ಒಳಗ್ ಬಂದೆ. ನಮ್ಮ ಅವ್ವ ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬೆಳಗ್ಗೆನೆ ಹೂವ ಕರ್ಕೊಂಡ್ ಕೂತಿತ್ತು. ಹಾಗೆ ಕಿಚನ್ ಬಂದೆ. ನನ್ ತಂಗಿ ಚಪಾತಿ ಸರಿ ತಗೊಂಡ್ ಬಂದಿರೋ ಹಾಲಾದ್ರೂ ತಗೊಂಡ್ ಬಾ ಕಾಫಿ ಮಾಡ್ಕೋತೀನಿ ಅಂತ ನಮ್ಮ ಮಾಮ ಹೇಳಿದ್ರು. ಹಾಲ್ ತಂದ್ಕೊಟ್ಟೆ. ಇವಾಗ ಅವರು ಕಾಫಿ ಮಾಡ್ಕೊಂಡು ನಮ್ಮ ಅವ್ವಂಗೂ ಕೂಡ ಕಾಫಿ ಮಾಡ್ಕೊಟ್ರು. ಸೊ ಇಬ್ರು ಕುತ್ಕೊಂಡು ಕಾಫಿ ಕುಡಿದ್ರು. ನನ್ಗೂ ಕೂಡ ಫುಲ್ ಟಯರ್ಡ್ ಆಗೋಗಿತ್ತು. ಆಫೀಸಲ್ಲೂ ಕೂತ್ಕೊಂಡು ಬಸ್ಸಲ್ಲೂ ಕೂತ್ಕೊಂಡು ಜರ್ನಿ ಮಾಡ್ಕೊಂಡು ಬಂದಿದ್ಕೆ ಫುಲ್ ಸುಸ್ತಾಗೋಗಿದ್ದೆ. ಹಾಗಾಗಿ ಮಧ್ಯಾಹ್ನ ತನಕ ರೆಸ್ಟ್ ಮಾಡಿದೆ. ನೈಟ್ ನಮ್ಮಮ್ಮ ಮತ್ತೆ ನನ್ನ ತಂಗಿ ಕೂಡ ಹಬ್ಬಕ್ ಬಂದ್ರು.